ನಮಸ್ತೆ. ಈಗಂತೂ ಹಬ್ಬಗಳ ಸೀಸನ್ ಆಗಿರೋದ್ರಿಂದ ಶಾಪಿಂಗ್ ಮಾಡೋದು ಕಾಮನ್ ಆಗಿದೆ. ಸೊ ಹಾಗಾಗಿ ನಾನು ಕೂಡ ಹಾಗೆ ಡ್ರೆಸ್ ಸರ್ಕಲ್ ಅಲ್ಲಿ ಶಾಪಿಂಗ್ ಮಾಡಿದೆ. ಏನೇನ್ ಶಾಪ್ ಮಾಡಿದೆ ಅಂತ ತೋರಿಸೋದಕ್ಕಿಂತ ಮುಖ್ಯವಾಗಿ ನಾನು ಇವತ್ತು ನಿಮಗೆ ಒಂದು ವಿಷಯ ಹೇಳಬೇಕು ಅನ್ಕೊಂಡಿದ್ದೀನಿ. ಈ ತರ ಸ್ಕ್ಯಾಮ್ಸ್ ನಿಮ್ಮ ಜೊತೆ ಕೂಡ ಆಗಿರ್ಬೋದು. ದಯಮಾಡಿ ನಿಮ್ಮ ಬಿಲ್ಸ್ ನ ನೀವು ಚೆಕ್ ಮಾಡ್ಕೊಂಡು ಆಮೇಲೆ ಪೇ ಮಾಡಿ. 1018 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಿದೆ. ಬಟ್ ನಾನು ಬಿಲ್ ಚೆಕ್ ಮಾಡಿದಾಗ ನನ್ಗದು ಅಲ್ಲೇ ಚೆಕ್ ಮಾಡಿದೆ, ಹಾಗಾಗಿ ರಿಯಲೈಸ್ ಆಯ್ತು. ಅಲ್ಲಿ ಕೇಳಿದೆ, ಅವರು ರೀಫಂಡ್ ಕೂಡ ಮಾಡಿದ್ರು. ಆಲ್ಮೋಸ್ಟ್ ಆ ಪ್ರೋಸೆಸ್ ಹಾಫ್ ಅನ್ ಅವರ್ ಆಯ್ತು. ಲೇಟ್ ಆಗಿದ್ರಿಂದ ಮಗ ಕೂಡ ಹಠ ಮಾಡ್ತಿದ್ದ. ಸೊ ಈ ತರ ಕೇಸಸ್ ನಿಮಗೂ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದೀನಿ. ಬಿಲ್ ಮಾಡೋವಾಗ ಯಾವ್ಯಾವ ಪ್ರಾಡಕ್ಟ್ ಗೆ ಎಷ್ಟು ರೇಟ್ ಇದೆ ಅಂತ ನೀವೇ ಬಾಯ್ಬಿಟ್ಟು ಕೇಳಿ, ಅಥವಾ ಬಿಲ್ ಆದ್ಮೇಲೆ ದಯವಿಟ್ಟು ಅಲ್ಲೇ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ತಗೊಂಡು ಹೋದ್ರೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಇದ್ರ ಕಾಸ್ಟ್ ಬಂದು ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತೆ, 600 ರೂಪೀಸ್ ಅಂತ ಹಾಕಿದ್ದಾರೆ. ಬಟ್ ನಂಗೆ ಬಿಲ್ಲಿಂಗ್ ಅಲ್ಲಿ 1618 ರೂಪೀಸ್ ಬಿಲ್ ಆಗಿತ್ತು. ಸೊ ವೆನ್ ಎವರ್ ಯು ಆರ್ ಶಾಪಿಂಗ್, ದಯಮಾಡಿ ರ್ಯಾಂಡಮ್ ಆಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಟ್ ಟೇಕ್ಸ್ ಓನ್ಲಿ 5 minutes ಫಾರ್ ಯು. ಹಾಗಂತ 1000 ರೂಪೀಸ್ 500 ರೂಪೀಸ್ ಎಲ್ಲ ಎಕ್ಸ್ಟ್ರಾ ಪೇ ಮಾಡಕ್ಕಾಗಲ್ಲ. ಇದು ಒಂದೇ ಅಲ್ಲ, ನಂಗೆ ಇದು ಟೆಕ್ಸ್ಟ್ ಮಾರ್ಟ್ ಅಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದ್ಸಲ 500 ಚೇಂಜ್ ಏನೋ ಎಕ್ಸ್ಟ್ರಾ ಬಿಲ್ ಆಗಿತ್ತು.